ಸರ್, ನಾನು ಚಿಂತಾಮಣಿಕ ಪತ್ರಿಕೆಯಿಂದ ಬಂದಿದ್ದೀನಿ. ನೀವು ಓದಿದ್ದು ಸೈಕಾಲಜಿ, ಕೆಲಸ ಮಾಡ್ತಿರೋದು ಜರ್ನಲಿಸಮ್. ಅದರಲ್ಲೂ ಅತ್ಯುತ್ತಮ ಜರ್ನಲಿಸ್ಟ್ ಆಗಲು ಇದು ನಿಮ್ಗೆ ಹೇಗೆ ಸಹಾಯ ಮಾಡ್ತದೆ? ನಿಮ್ಗೆ ದೊಡ್ಡವ್ರು ಆಗ್ತಾ ಅರ್ಥ ಆಗುತ್ತೆ. ನೀವು ಓದೋದಕ್ಕೂ ನೀವು ಮಾಡೋದಕ್ಕೂ ಸಂಬಂಧ ಇರೋದಿಲ್ಲ. ಸಂಬಂಧ ಇರಬೇಕು ಅಂತಲೂ ಇಲ್ಲ. ನೀವು ಓದಿದ್ದನ್ನೇ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಕರಿಯರ್ ಬೆಳೆದಿಲ್ಲ ಅಂತ ಅರ್ಥ. ಇದು ನಾನು ಹೇಳೋ ಮಾತು ಡಾಕ್ಟರ್ಗೆ ಲಾಯರ್ಗೆ ಅನ್ವಯ ಆಗೋದಿಲ್ಲ. ದೇ ಆರ್ ಎನ್ ಎಕ್ಸೆಪ್ಷನ್. ಓಕೆ, ಮೆಡಿಕಲ್ ಓದಿದ ಮೇಲೆ ಡಾಕ್ಟರ್ ಆಗಬೇಕು, LLB ಮುಗಿಸಿದ ಮೇಲೆ ಲಾಯರ್ ಆಗಬೇಕು. ಬಟ್ ಉಳಿದಂತೆ ನಾವು ಓದಿರೋದಕ್ಕೂ ಮಾಡ್ತಾ ಇರೋದಕ್ಕೂ ಸಂಬಂಧ ಇರೋದಿಲ್ಲ. ನಿಮ್ಮ ಪ್ಯಾಷನ್ ಯಾವುದರಲ್ಲಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದು ರವಿ ಬೆಳಗೆರೆ ಜೊತೆಗೆ. ರವಿ ಬೆಳಗೆರೆ ಯಾವತ್ತೂ ಡಿಗ್ರಿ ಮಾಡಲೇ ಇಲ್ಲ, ಅಂದರೆ ಜರ್ನಲಿಸಮಲ್ಲಿ ಡಿಗ್ರಿ ಮಾಡಿರಲಿಲ್ಲ ಅವರು. ನಾನು ಅವ್ರನ್ನ ಫಸ್ಟ್ ಭೇಟಿಯಾಗಿದ್ದು ಅದನ್ನು ಕೇಳೋದಕ್ಕೆ. ನಾನು ಬೆಂಗಳೂರಿಗೆ ಜರ್ನಲಿಸಮ್ ಓದೋದಕ್ಕೆ ಬಂದಿದ್ದೀನಿ, ಯಾವ ಕಾಲೇಜಿಗೆ ಹೋದರೆ ಒಳ್ಳೆಯದು ಅಂತ ಹೇಳಿದಾಗ ಅವರು ಯಾವ ಕಾಲೇಜಲ್ಲಿ ಏನು ಕಳಿಸ್ತಾರೆ, ನಮ್ಮ ಆಫೀಸೇ ಒಂದು ಯೂನಿವರ್ಸಿಟಿ ಇದ್ದಂಗಿದೆ ಬಾ ಅಂತಂದರು ಅವರು. ಆ ರೀತಿಯಲ್ಲಿ ಹಾಗೆ ಹೌದು, ಓದಿದ್ದು ಸೈಕಾಲಜಿ. ನಾನು ಸೈಕಾಲಜಿ ಯಾಕೆ ಓದಿದೆ ಅಂದರೆ ಹುಬ್ಳಿಲಿ ಅವಾಗ ಜರ್ನಲಿಸಮ್ ಕಾಲೇಜಸ್ ಇರಲಿಲ್ಲ, ಅಂದರೆ ಒಳ್ಳೆ ಜರ್ನಲಿಸಮ್ ಕಾಲೇಜ್ ಇರಲಿಲ್ಲ. ಯಾವುದೋ ಒಂದು ಕನಕದಾಸ ಕಾಲೇಜ್ ಅಂತ ಒಂದಿತ್ತು, ಇನ್ನೊಂದು ಅಂಜುಮನೆ ಇಸ್ಲಾಂ ನಂದು ಒಂದು ಕಾಲೇಜ್ ಇತ್ತು. ಎರಡೂ ಕಾಲೇಜಿಗೂ ಹೋದೆ ನಾನು. ಬಟ್ ಅಲ್ಲೇನೋ ಚೆನ್ನಾಗಿ ಜರ್ನಲಿಸಮ್ ಹೇಳ್ಕೊಡ್ತಾರೆ, ಅದರಿಂದ ನನಗೇನೋ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಇನ್ನೊಂದು ಕಾಲೇಜ್ ಇತ್ತು, ಪ್ರೈವೇಟ್ ಕಾಲೇಜು, ಫೀಸ್ ಭಾಳ ಇತ್ತು, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಸೊ ಐ ಥಾಟ್ ಪ್ಯಾಷನ್ ಅಲ್ಲ, ಫಾಲೋ ಮಾಡಿದ್ರಾಯ್ತು ಅಂದ್ಕೊಂಡು ಒಂದು ಡಿಗ್ರಿ ಬೇಕು ಅನ್ನೋ ಕಾರಣಕ್ಕೆ ನಾನು ಸೈಕಾಲಜಿ ಜಾಯ್ನ್ ಆಗಿದ್ದೆ. ನಮಸ್ಕಾರ ಸರ್, ನಾನು ಬಿಂಬ ನ್ಯೂಸ್ ಚಾನಲಿಂದ. ನೀವು ಚಿಕ್ಕವರಿದ್ದಾಗ ನಿಮ್ಗೆ ತುಂಬ ಇಷ್ಟವಾದ ಹಾಬೀಸ್ ಯಾವುದು? ಹಾಬೀಸ್ ಅಂತೆಲ್ಲ ಗೊತ್ತಿರಲಿಲ್ಲ ಅವಾಗ ನಮಗೆ. ಸುಮ್ಮನೆ ಮಾಡ್ತಿದ್ವಿ ಅಷ್ಟೇ, ಅಂದರೆ ಇಷ್ಟಪಟ್ಕೊಂಡು ಮಾಡ್ತಿದ್ವಿ. ಹಸುಗಳನ್ನು ನೋಡ್ಕೊಳ್ಳೋದು ನನ್ನ ನೆಚ್ಚಿನ ಹಾಬಿ ಆಗಿತ್ತು. ನಾಯಿ ಸಾಕೋದು ನೆಚ್ಚಿನ ಹಾಬಿ ಆಗಿತ್ತು. ಈಗ ನನಗೆ ನನ್ನ ಮಕ್ಕಳಿಗೆ 5 ವರ್ಷ, ಮೊನ್ನೆ ಬರ್ಡೇಗೆ ಟಾಯ್ ಕಾರ್ ತಂದು ಕೊಟ್ಟೆ ನಾನು ಅವ್ರಿಗೆ. ಬ್ಯಾಟ್ರಿ ಇದು ಟಾಯ್ ಕಾರು, 30,000 ರೂಪಾಯಿ ಆಯ್ತು ಅದಕ್ಕೆ. ನಾವು ಯೋಚನೆ ಮಾಡ್ತಿದ್ವಿ ನಮ್ಮ ಬಾಲ್ಯದಲ್ಲಿ ಏನಿತ್ತು ಅಂತ. ನಾವು ಕೆರೆ ದಂಡಿಗೆ ಹೋಗಿ ಕೆರೆ ಮಣ್ಣನ್ನು ತಂದು ಅದರಲ್ಲಿ ಟ್ರ್ಯಾಕ್ಟರ್ ಮಾಡಿ ಆ ಟ್ರ್ಯಾಕ್ಟರ್ನ ಆಡೋದು ನಮ್ಮದು ಫೇವ್ರೇಟ್ ಹಾಬಿ ಆಗಿತ್ತು. ನಾವು ಫ್ರೆಂಡ್ಸ್ ಎಲ್ಲ ಯೋಚನೆ ಮಾಡ್ತಿದ್ವಿ, ಇದ್ರದ್ದು ಬಿಸ್ನೆಸ್ ಮಾಡಿದರೆ ಹೆಂಗೆ ಅಂತ ಯೋಚನೆ ಮಾಡ್ತಿದ್ವಿ. ಟ್ರ್ಯಾಕ್ಟರ್ಗಳನ್ನು ಮಾಡಿ ಮಾರಾಟ ಮಾಡಿದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಿದ್ವಿ. 3 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಮಾರೋಣ ನಾವು ಅಂತ. ಅದು ದ್ಯಾಟ್ ವಾಸ್ ಮೈ ಫೇವ್ರೇಟ್ ಹಾಬಿ. ಅದನ್ನು ಬಿಟ್ಟರೆ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ಮನೇಲಿ ಎತ್ತುಗಳಿರ್ತಿದ್ವು, ಆಳುಗಳ ಜೊತೆ ಜಮೀನಿಗೆ ಹೋಗೋದು. ನನ್ನ ಹೈಟಿಗೂ ಬರ್ತಿರಲಿಲ್ಲ, ರೆಂಟೆ ಹೊಡೆಯೋದು ಅಂತೀವಿ ನಾವು, ಇಷ್ಟು ಹೈಟು, ಅದಕ್ಕಿಂತ ಚಿಕ್ಕವನಿದ್ದ ನಾನು. ಆದರೂ ಉಳುಮೆ ಮಾಡೋದು ನನ್ನ ಫೇವ್ರೇಟ್ ಹಾಬಿ ಆಗಿತ್ತು. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಬಾಲ್ಯಕ್ಕಿಂತ ನನ್ನ ಬಾಲ್ಯ ಚೆನ್ನಾಗಿತ್ತು ರೀ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.